-3/8 ಇಂಟು -7/13 ವ್ಯುತ್ಕ್ರಮ. ಸೊ ವ್ಯುತ್ಕ್ರಮ ಅಂತಂದ್ರೆ ಇಂಗ್ಲಿಷಲ್ಲಿ ಇದಕ್ಕೆ ರೆಸಿಪ್ರೋಕಲ್ ಅಂತ ಕರೀತಾರೆ. ರೆಸಿಪ್ರೋಕಲ್ ಅಂತ ಕರಿತೀವಿ. ಸೊ ಈ ಪ್ರಾಡಕ್ಟ್ನ ರೆಸಿಪ್ರೋಕಲ್ ಅಥವಾ ವ್ಯುತ್ಕ್ರಮನ ಕಂಡುಹಿಡಿಬೇಕು. ಸೊ ಫಸ್ಟ್ ಆಫ್ ಆಲ್ ಈ ಪ್ರಾಡಕ್ಟ್ ಎಷ್ಟು ಬರುತ್ತೆ ಅಂತ ಫೈನ್ ಮಾಡೋಣ. ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ವ್ಯುತ್ಕ್ರಮ ಕೂಡ ಒಂದು ಪಾಸಿಟಿವ್ ನಂಬರ್ ಆಗಿರುತ್ತೆ. ದೇರ್ ಫೋರ್ ಆಪ್ಷನ್ 2 ಅಲ್ಲ, ಆಪ್ಷನ್ 4 ಅಲ್ಲ. 7 3 21. ಸೊ ಅಂಶ ನ್ಯೂಮರೇಟರ್ 21 ಬಂದಿದೆ ಅಂತಂದ್ರೆ ವ್ಯುತ್ಕ್ರಮದಲ್ಲಿ ಇದು ಡಿನಾಮಿನೇಟರ್ಗೆ ಹೋಗುತ್ತೆ. ಹಾಗಾಗಿ ಆಪ್ಷನ್ 1 ಕರೆಕ್ಟು, ಆಪ್ಷನ್ 3 ರಾಂಗ್. ಸೊ ಮಲ್ಟಿಪ್ಲೈ ಮಾಡೋಕೆ ಮುಂಚೆನೆ ಗೊತ್ತಾಗ್ಬಿಡ್ತದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತದು? 21/8 3 24 4 ದಶಕ 1 8 1 8 1 ದಶಕ 2 8 8 2 10 ಅಂದ್ರೆ 21/104. ಇದು ಈ ಗುಣಲಬ್ಧ. ಸೊ ಇದರ ವ್ಯುತ್ಕ್ರಮ ಅಂತಂದ್ರೆ ರೆಸಿಪ್ರೋಕಲ್. ಅಂಶ ಛೇದ ಆಗ್ಬೇಕು, ಛೇದ ಅಂಶ ಆಗ್ಬೇಕು. ದೇರ್ ಫಾರ್ 104/21 ಫಸ್ಟ್ ಆಪ್ಷನ್ ಕರೆಕ್ಟ್. 0.01/0.1 ಪ್ಲಸ್ 0.1/0.01 ಇದರ ಮೊತ್ತ 0.01 ಡಿವೈಡೆಡ್ ಬೈ 0.1 ಪ್ಲಸ್ 0.1 ಡಿವೈಡ್ ಬೈ 0.01 ಈ ರೀತಿ ಇದೆ. ಫಸ್ಟ್ ಏನ್ ಮಾಡ್ತೀನಿ ನಾನು ಅಂತಂದ್ರೆ ಡಿನಾಮಿನೇಟರ್ ಅಲ್ಲಿ ಅಂದ್ರೆ ಛೇದಗಳಲ್ಲಿ 1 ಬರೋ ತರ ಈ ದಶಮಾಂಶ ಬಿಂದುಗಳನ್ನ ಶಿಫ್ಟ್ ಮಾಡ್ತೀನಿ. ಸೊ ಇಲ್ಲಿ ಛೇದ 1 ಬರಬೇಕು ಅಂತಂದ್ರೆ 1 ಅಂಕಿ ಬಲಗಡೆ ಬರಬೇಕು. ಇಲ್ಲೂ ಕೂಡ 1 ಅಂಕಿ ಬಲಗಡೆ ಬರಬೇಕು. 1 ಅಂಕಿ ಬಲಗಡೆ ಬರೋದು ಅಂತಂದ್ರೆ ಅರ್ಥ ಅಂಶ ಮತ್ತು ಛೇದ ಎರಡಕ್ಕೂ 10ರಿಂದ ಗುಣಾಕಾರ ಮಾಡಿದೀನಿ ಅಂತ ಅರ್ಥ, ಬೇರೆ ಏನೂ ಇಲ್ಲ. ಇಲ್ಲಿ ಛೇದದಲ್ಲಿ 1 ಬರಬೇಕು ಅಂತಂದ್ರೆ ಇಲ್ಲಿ 2 ಅಂಕಿ 0 ಏನಾಗಬೇಕು ಅಂತಂದ್ರೆ ಇದು ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಬರಬೇಕು, ಬಲಗಡೆ ಬರಬೇಕು. ಸೊ ಇಲ್ಲಿ ಇದರ ಅರ್ಥ ಏನು ಅಂತಂದ್ರೆ 100ರಿಂದ ಅಂಶ ಮತ್ತು ಛೇದನ ಗುಣಾಕಾರ ಮಾಡಿದೀನಿ ಅಂತ ಅರ್ಥ. ಕೆಳಗಡೆ 2 ಅಂಕಿ ಬಲಗಡೆ ಬಂದ್ರೆ ಮೇಲ್ಗಡೆ ಕೂಡ 2 ಅಂಕಿ ಬಲಗಡೆ ಬರಬೇಕು. ಬಟ್ ಇಲ್ಲಿ 1 ಇದೆ, ಇನ್ನೊಂದು ಅಂಕಿ ಯಾವುದು ನಾವೇ ಹಾಕೋಬೇಕು, 0. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಇದು ವ್ಯಾಲ್ಯೂ ಅಂತಂದ್ರೆ 0.1. ಕೆಳಗಡೆ ಏನಿಲ್ಲ ಅಂದ್ರೆ 1 ಇರ್ತದೆ. ಯಾಕಂದ್ರೆ 1.00 ಆಗಿರ್ತದೆ. 1.00 ಮೀನ್ಸ್ 1 ಸಣ್ಣ ಬರಿಯಲ್ಲ. ಪ್ಲಸ್ ಇಲ್ಲೇನಾಗಿರುತ್ತೆ ಪಾಯಿಂಟ್ 10 ಆದ್ಮೇಲೆ ಬಂದಿರ್ತದೆ. ದೇರ್ ಫೋರ್ 10.00 ಅಂತ ಇರ್ತದೆ. ಕೆಳಗಡೆ ಏನಿಲ್ಲ ಅಂತಂದ್ರೆ ಇಲ್ಲಿ 1 ಇರ್ತದೆ. ಸೊ ಫಸ್ಟ್ ನಂಬರ್ ಏನಾಯ್ತು 0.1, ಸೆಕೆಂಡ್ ನಂಬರ್ 10. ಸೊ ಎರಡನ್ನು ಆಡ್ ಮಾಡಿದ್ರೆ ಇಟ್ ವಿಲ್ ಬಿ 10.1. 10.11 ಇದೆ, ಸೊ ರಾಂಗು. 1.10 ಇದೆ, ರಾಂಗು. 11.10 ಇದೆ, ರಾಂಗು. 10.10 it is right because 10.1 is nothing but 10.10. Second one correct. ಸಂಕ್ಷೇಪಿಸಿ. 3 ಭಾಗಾಕಾರ 8 - 5 ಅಗೇನ್ ಭಾಗಾಕಾರ ಫ್ಲವರ್ 4 - 2 ಭಾಗಾಕಾರ 2 + 8/13 ಎಲ್ಲ ಬ್ರಾಕೆಟ್ಗಳ ಕ್ಲೋಸ್. ಓಕೆ 3. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಬ್ರಾಕೆಟ್ ಒಳಗಡೆ 8ರಲ್ಲಿ 5 ಹೋದ್ರೆ 3 ಭಾಗಾಕಾರ ಇರಲಿ. ಇದನ್ನು ಸಿಂಪ್ಲಿಫೈ ಮಾಡಿ 4ರಲ್ಲಿ 2 ಹೋದ್ರೆ 2 ಭಾಗಾಕಾರ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇದೇನೂ ಇಲ್ಲ, ಏನಂದ್ರೆ LCM 13 ಬರ್ತದೆ. 13ರಲ್ಲಿ 26. 26 × 34/13 34/13 ಆಗ್ತದೆ. ಈಗ 3 ಇದು ಆಸ್ ಇಟ್ ಈಸ್ ಇರಲಿ, ಎಲ್ಲ ಟರ್ಮ್ಗಳು ಆಸ್ ಇಟ್ ಈಸ್ ಇರ್ತವೆ. ಸೊ ಇದೇನಾಗುತ್ತೆ ಅಂದರೆ 2 ಭಾಗಾಕಾರನ ಗುಣಾಕಾರ ಮಾಡ್ಕೊಂಡ್ರೆ 34/13 ಅನ್ನೋದು 13/34 ಆಗುತ್ತೆ. ಸೊ 2 1 2 17 ಸಾರಿ 17 2 17 34 ರೈಟ್. 2 17 34. ಈಗ 3 ಭಾಗಾಕಾರ ಇದು 3 ಭಾಗಾಕಾರ ಇದು ಸಿಂಪ್ಲಿಫೈ ಮಾಡಿದ್ರೆ 13/17. ಈಗ ಇದನ್ನು ಸಿಂಪ್ಲಿಫೈ ಮಾಡಿ ಭಾಗಾಕಾರನ ತೆಗಿರಿ, ಗುಣಾಕಾರ ಆಗ್ತದೆ. 13/17 ಇರೋದು ರೆಸಿಪ್ರೋಕಲ್ ಆಗಿ 17/13 ಆಗ್ತದೆ. ಮತ್ತೆ ಅಗೇನ್ ಈ ಭಾಗಾಕಾರ ತೆಗೆದ್ರೆ ಇಂಟು 3 × 17/13 ಇರೋದು 13/3 × 17 ಆಗ್ತದೆ. ಸೊ ಈ 3 ಎರಡನ್ನು ಕ್ಯಾನ್ಸಲ್ ಮಾಡ್ರಿ, ಏನಾಯ್ತು ಅಲ್ಲಿಗೆ 13/17 ಅಂತ ಬಂತು. therefore ಫಸ್ಟ್ ಆಪ್ಷನ್ ಕರೆಕ್ಟ್, 13/17. ಒಂದು ಸಂಖ್ಯೆಯಿಂದ 48 ಕಳೆದಾಗ ಅದು ಅದರ 3ನೇ 1ರಷ್ಟು ಆಗುತ್ತದೆ. ಆ ಸಂಖ್ಯೆಯ 3ನೇ 2ರಷ್ಟು ಎಷ್ಟು ಅಂತ ಕೇಳಿದರೆ, ಸೊ ಯಾವುದೋ ಒಂದು ನಂಬರ್ ಇದೆ, ಅದರಿಂದ 48 ಸಬ್ಟ್ರಾಕ್ಟ್ ಮಾಡಿದಾಗ ಅದು ಎಷ್ಟಾಗ್ತದೆ ಅಂತಂದ್ರೆ 3ನೇ 1ರಷ್ಟು ಅಂತಂದ್ರೆ 1/3 ಆಗ್ತದೆ. ಹಂಗಾದ್ರೆ ಅದರ 2/3 ಎಷ್ಟಿರ್ತದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ ಸಂಖ್ಯೆ ಯಾವುದಂತ ಗೊತ್ತಿಲ್ಲ, ಹಾಗಾಗಿ ಲೆಟ್ ಇಟ್ ಬಿ ಎಕ್ಸ್. ಸೊ
ಇದರಿಂದ ಒಂದ್ ವೇಳೆ 48ನ ಸಬ್ಟ್ರಾಕ್ಟ್ ಮಾಡಿದ್ರಿ ಅಂತಂದ್ರೆ 48ನ ಕಳೆದ್ರೆ ಅದೇನಾಗ್ತದೆ, ಅದರ 1/3 ಅಂತಂದ್ರೆ x/3. ಈಗ ಸಿಂಪ್ಲಿಫೈ ಮಾಡಿ ಇದು ಈ ಕಡೆ ಬರಲಿ, ಇದು ಈ ಕಡೆ ಬರಲಿ. ಸೊ x ಮೈನಸ್ x/3 ಮೈನಸ್ 48 ಈ ಕಡೆ ಬಂದ್ರೆ ಪ್ಲಸ್ 48. ಸೊ ಇಲ್ಲಿ 1 ಇದೆ, ಕೆಳಗಡೆ 3 ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ 3 ಆಗ್ತದೆ. 3x ಮೈನಸ್ ಎಕ್ಸ್, 3x ಮೈನಸ್ ಎಕ್ಸ್ ಅಂದ್ರೆ 2x ಈಕ್ವಲ್ ಟು 48. ಈಗ x ಈಕ್ವಲ್ ಟು ಸಿಂಪ್ಲಿಫೈ ಮಾಡಿದ್ರೆ 48 ಇಂಟು ಈ 2/3 ಈ ಕಡೆ ಬಂದ್ರೆ 3/2 ಆಗುತ್ತೆ. 3/2, 2 1 ಜಾ 2 2 ಜಾ 4, 2 4 ಜಾ 8. ಸೊ ಗುಣಾಕಾರ ಮಾಡಿ 3 4 12 2 ದಶಕ 1, 3 7 1 7. ಸೊ ಆ ಸಂಖ್ಯೆ ಯಾವುದು ಅಂತಂದ್ರೆ 72. ಮತ್ತೆ 72 ಅಂತ ಡೈರೆಕ್ಟ್ ಆಗಿ ಹಾಕ್ಬಾರ್ದು, ಯಾಕಂದ್ರೆ ಅವ್ರು ಕೇಳಿದ ಆ ಸಂಖ್ಯೆ ಯಾವುದು ಅಂತಲ್ಲ, ಆ ಸಂಖ್ಯೆಯ 3/2 ಅಂತ ಕೇಳಿದ್ರು. ಆ ಸಂಖ್ಯೆಯ 3/2 ಅಂತಂದ್ರೆ 2/3. ಸೊ ಇದನ್ನ ಗುಣಾಕಾರ ಮಾಡಿ ಮಾಡ್ಬೇಕು. 3 1 3 7 6, 3 4 12, 24 2 48. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ 2 4 8 2 7 4 48. ಇದರಲ್ಲಿ ಆಪ್ಷನ್ ಅಲ್ಲಿ ಆನ್ಸರೇ ಇಲ್ಲ. ಸೊ ಯಾವುದು ಅಲ್ಲ ಕರೆಕ್ಟ್ ಆನ್ಸರ್ ಇಲ್ಲಿ 72 ಸಿಕ್ತು ಅಂತ ಇಮಿಡಿಯೇಟ್ಲಿ ಹಾಕಿದ್ರಿ ಅಂತಂದ್ರೆ ತಪ್ಪಾಗ್ತದೆ. ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ಯಾವುದು ಅಲ್ಲ, ಯಾಕಂದ್ರೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 48. ಬಟ್ ಇದು ಆಪ್ಷನ್ ಅಲ್ಲಿ 48 ಇಲ್ವೇ ಇಲ್ಲ. ದೇರ್ಫೋರ್ ಯಾವುದು ಅಲ್ಲ ಕರೆಕ್ಟ್. -20 -3/4 1/2 10 ಇವುಗಳಲ್ಲಿ ಯಾವುದು ತನ್ನದೇ ವರ್ಗಕ್ಕಿಂತ ದೊಡ್ಡದಾಗಿದೆ? ಅಂದ್ರೆ ಇದರಲ್ಲಿ ಯಾವುದೋ ಒಂದು ನಂಬರ್ನ ಸ್ಕ್ವೇರ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ನಂಬರೇ ಆ ಸ್ಕ್ವೇರ್ಗಿಂತ ದೊಡ್ಡದಿರಬೇಕು. ಸೊ ಈ ನೆಗೆಟಿವ್ ನಂಬರ್ಸ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಒಂದು ನೆಗೆಟಿವ್ ನಂಬರು ಸ್ಕ್ವೇರ್ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಅದು ಪಾಸಿಟಿವ್ ಆಗ್ತದೆ. ನೆಗೆಟಿವ್ ನಂಬರ್ ಒಂದು ಪಾಸಿಟಿವ್ ನಂಬರ್ಗಿಂತ ದೊಡ್ಡದಾಗ ಸಾಧ್ಯನೇ ಇಲ್ಲ. ಹಾಗಾಗಿ -20 ಆಪ್ಷನ್ ರಾಂಗು, -3/4 ಕೊಟ್ಟು ಇದು ರಾಂಗ್. ಈಗಿರೋದು 10 ಇರಬೇಕು, ಇಲ್ಲ 1/2 ಇರಬೇಕು. 10ನ್ನ ವರ್ಗ ಮಾಡಿದ್ರೆ ಎಷ್ಟು ಬರ್ತದೆ? 100 ಬರ್ತದೆ. ಬಟ್ ಇಲ್ಲಿರೋದು 10, ಇಲ್ಲಿ ಬಂದಿರೋದು 100. ಇದೇ ದೊಡ್ಡದಿರಬೇಕು, ಅಂದ್ರೆ ಇಲ್ಲಿ ಕೊಟ್ಟಿರೋ ನಂಬರೇ ದೊಡ್ಡದಾಗಿರ್ಬೇಕು ವರ್ಗಕ್ಕಿಂತ. ನೋ, ಸೊ ರಾಂಗು, ರೈಟ್. ದೇರ್ಫೋರ್ 1/2 ಕರೆಕ್ಟ್. ಅದನ್ನ ಒಂದ್ಸರಿ ಚೆಕ್ ಮಾಡಿ. ಇಲ್ಲಿ ಕೊಟ್ಟಿರೋದು 1/2. ಈಗ ಅದರ ವರ್ಗ ಮಾಡಿದ್ರೆ ಎಷ್ಟು ಬರ್ತದೆ? 1/4. 1/2 ಅಂತಂದ್ರೆ 0.5. 1/4 ಅಂದ್ರೆ 0.25. ಯಾವ್ದು ದೊಡ್ಡದಾಗಿದೆ ಇಲ್ಲಿ ನೋಡಿ? 1/2 ತನ್ನದೇ ವರ್ಗ 1/4ಕ್ಕಿಂತ ಇದು ದೊಡ್ಡದಾಗಿದೆ. ದೇರ್ಫೋರ್ 1/2 ಕರೆಕ್ಟ್. ನೆಕ್ಸ್ಟ್ ಒಂದು ವೇಳೆ a ಈಕ್ವಲ್ ಟು 3/4 ಇದೆಲ್ಲ ಇದೆ, ಅದರ ವ್ಯಾಲ್ಯೂನ ಕಂಡುಹಿಡಿಯೋಣ, ಆಮೇಲೆ ನೋಡೋಣ, ಆಪ್ಷನ್ಸ್ ನೋಡೋಣ. ಸೊ a ಈಕ್ವಲ್ ಟು ಏನಿದೆ ಅಂತಂದ್ರೆ 3/4 ಭಾಗ್ಲೆ 5/6 ಅಂತ ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3/4 ಇಂಟು 5/6 ಅನ್ನ 6/5 ಅಂತ ಬರೀಬೇಕು. 2 7 4, 2 3 6, 3 3 9, 2 5 10. ಇದು a ವ್ಯಾಲ್ಯೂ. ಈಗ b ಕಂಡುಹಿಡಿಯಿರಿ. 3 ಭಾಗ್ಲೆ 4 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 6. ಸೊ 1 by 1 ಸಿಂಪ್ಲಿಫೈ ಮಾಡೋಣ. ಇದು 3 ಡಿವೈಡೆಡ್ ಬೈ ಇದು ಬಿ, ಇದು ಎ, ಇದು 3 ಡಿವೈಡೆಡ್ ಬೈ, ಸೊ ಇದನ್ನ 4/5 ಅಂತ ಬರೆಯೋಣ. ಇಂಟು ಇದು ನೋಡಿ 6/1 ಇದೆ, ಸೊ ಇದೇನಾಗ್ತದೆ 1/6 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಗೆ ಬರೆದ್ರು ಕೂಡ 2 2 ಜಾ 2 3 ಜಾ, ಅಲ್ಲಿಗೆ 3 ಡಿವೈಡೆಡ್ ಬೈ ಎಷ್ಟಾಯ್ತು? 2 1 ಜಾ 2, 5 3 ಜಾ 15, 2/15. ಸೊ ಇದನ್ನೇನಾದ್ರೂ ನಾವು ರೆಸಿಪ್ರೋಕಲ್ ತಗೊಂಡ್ರೆ 15/2 ಅಂದ್ರೆ 15 45/2. ಇದು ಬಿ ಬೆಲೆ ಯಾವುದು? 45/2. ಇನ್ನು ಸಿ ಬಂದ್ರೆ 3 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 5 ಹೋಲ್ ಡಿವೈಡೆಡ್ ಬೈ 6 ಅಂತ ಇದೆ. ಸೊ ಈಗ 3 ಡಿವೈಡೆಡ್ ಬೈ ಇದನ್ನೇನಂತ ಬರೀತೀನಿ ಅಂತಂದ್ರೆ 4/5 ಅಂತ ಬರೀತೀನಿ, ಡಿವೈಡೆಡ್ ಬೈ 6. ಇಟ್ ಈಸ್ ಈಕ್ವಲ್ ಟು 3 ಇಂಟು 4/5 ಇರೋದು ಇಂಟು ಮಾಡಿದಾಗ 5/4 ಆಗುತ್ತೆ. ಇದು ಹೊರಗಡೆ ಡಿವೈಡ್ ಬೈ 6 ಇರಲಿ. ಸೊ 3 5 ಜಾ 15/4. ಈ ಡಿವೈಡ್ ಬೈ ನ ಇಂಟು ಮಾಡ್ಕೊಂಡ್ರೆ ಇಲ್ಲಿ 6/1 ಇರೋದು 1/6 ಆಗುತ್ತೆ. ಸೊ ಇದೇನಾಯ್ತು ಅಲ್ಲಿಗೆ? 3 2 ಜಾ 6, 3 5 ಜಾ 15. ಸೊ 5/4 2 ಜಾ 8, 5/8. ಇದು ಸಿ ವ್ಯಾಲ್ಯೂ. ಲಾಸ್ಟ್ ಒನ್ ಉಳಿದಿದೆ ಡಿ. ಡಿ ಏನಿದೆ? 3 ಡಿವೈಡೆಡ್ ಬೈ 4 ಇನ್ ಬ್ರಾಕೆಟ್ 5/6. ಸೊ ಇಟ್ ಕ್ಯಾನ್ ಬಿ ಸಾಲ್ವ್ಡ್ ಇನ್ ದಿಸ್ ವೇ. 3 ಡಿವೈಡ್ ಬೈ 4 ಇಂಟು ಇಲ್ಲಿ ನೋಡಿ 5 ಡಿವೈಡ್ ಬೈ 6 ನ ಈ ರೀತಿ ಬರುತ್ತೆ 5/6. ಸೊ 2 2 ಜಾ 4, 2 3 ಜಾ 6, ಅಲ್ಲಿಗೆ 3 ಇಂಟು ಈಗ ಡಿವೈಡೆಡ್ ಬೈ ನ ಇಂಟು ಮಾಡ್ಕೊಂಡ್ರೆ ರೆಸಿಪ್ರೋಕಲ್ ಆಗಬೇಕು. ಕೆಳಗಡೆ ಇರತಕ್ಕಂಥ 3 ಮೇಲ್ಗಡೆ ಬರ್ತದೆ, ಮೇಲ್ಗಡೆ ಇರತಕ್ಕಂಥ 5 2 ಜಾ 10 ಅನ್ನೋದು ಕೆಳಗಡೆ ಬರ್ತದೆ.
ಸೊ 3 3 is 9 ಡಿವೈಡೆಡ್ ಬೈ 10. ಈಗ ನೋಡಿ ಆಪ್ಷನ್ಸ್ ನೋಡಿ, ಎ ಮತ್ತು ಡಿ ಗಳು ಸಮ. ಎ 9/10 ಇದೆ, ಡಿ 9/10 ಇದೆ. ಆಫ್ ಕೋರ್ಸ್ ಎ ಮತ್ತು ಡಿ ಗಳು ಸಮ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಆಪ್ಷನ್ 2 ನಲ್ಲಿ ಹೇಳ್ತಾನೆ ಎಲ್ಲವೂ ಸಮ ಅಂತ. ನೋ, 45/2 5/8 ಅಂತ ಬೇರೆ ಬೇರೆ ವ್ಯಾಲ್ಯೂಸ್ ಬಂದಿರೋದ್ರಿಂದ ಆಪ್ಷನ್ 2 ರಾಂಗ್. ಎ ಮತ್ತು ಬಿ ಗಳು ಸಮ ಅಂತ ಹೇಳ್ತಾನೆ. ಎ ವ್ಯಾಲ್ಯೂ 9/10, ಬಿ ವ್ಯಾಲ್ಯೂ 45/2, ಎರಡು ಸಮ ಇಲ್ಲ. ಎ ಮತ್ತು ಸಿ ಗಳು ಸಮ ಅಂತ ಹೇಳ್ತಾನೆ. ಎ ವ್ಯಾಲ್ಯೂ 9/10 ಬಂದಿದ್ರೆ ಸಿ ವ್ಯಾಲ್ಯೂ 5/8 ಬಂದಿದೆ, ಅವೆರಡು ಸಮ ಅಲ್ಲ. ಹಾಗಾಗಿ ಎ ಮತ್ತು ಡಿ ಗಳು ಸಮ. ಫಸ್ಟ್ ಆಪ್ಷನ್ ಕರೆಕ್ಟ್ ಆಪ್ಷನ್.